ನಮಸ್ಕಾರ ಎಲ್ಲ ಕನ್ನಡ ಕುಟುಂಬಕ್ಕೂ ಸ್ವಾಗತವನ್ನು ಕೋರ್ತಾ ಇನ್ನೂ ಆದರೂ ಎಷ್ಟು ದಿನ ಆಯಿತು, ಇನ್ನೂ ಆದರೂ ಸಹ ಮೀಡಿಯಾಗಳು ಇನ್ನೂ ನ್ಯೂಸ್ ಚಾನಲ್ಗಳು ಯಾವುದೇ ರೀತಿ ನ್ಯೂಸನ್ನು ಇನ್ನೂ ಆದರೂ ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಇನ್ನೂ ಆದರೂ ನ್ಯೂಸ್ ಚಾನಲ್ಗಳು? ಇವತ್ತು ಬಂದಿರೋ ಸುದ್ದಿ ಪ್ರಕಾರ ನ್ಯೂಸ್ ಚಾನಲ್ಗಳು 15 ಕೋಟಿ, ಒಬ್ಬೊಬ್ಬರು 15 ಕೋಟಿ ಅಂತೆ. ಅದು ಎಷ್ಟರ ಮಟ್ಟಿಗೆ ಸುಳ್ಳು ಎಷ್ಟರ ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಅಲ್ವಾ, ಸರ್ಕಾರದಿಂದ SIT ರಚನೆ ಏನಿದೆ ಅಲ್ವಾ, ಇದಕ್ಕೆ 3,000 ಕೋಟಿ ಡೀಲಿಂಗ್ ಅಂತೆ. ಈ ಕಡೆ 15 ಕೋಟಿ, ಈ ಕಡೆ 3,000 ಕೋಟಿ ಡೀಲಿಂಗ್. ಅದೇ ಚಾನೆಲ್ ಓನರು ಸರ್ಕಾರದಲ್ಲಿರೋ ವ್ಯಕ್ತಿಗೆ 3,000 ಕೋಟಿ ಆಫರ್ ತಂದು ಕೊಟ್ಟವನೇ ಅಂತ ವಿಚಾರ ನಮ್ಗೆ. ಸರ್ಕಾರದಲ್ಲಿ ಪ್ರಮುಖ ಜಾಗದಲ್ಲಿ ಕೂತ್ಕೊಂಡಿರುವಂತ ವ್ಯಕ್ತಿಗೆ ಚಾನೆಲ್ ಓನರ್ 15 ಕೋಟಿ, ಯಾಕಂದ್ರೆ ಅವನು ನ್ಯೂಸ್ ಓಡಿಸ್ಬೇಕಲ್ಲ, 15 ಕೋಟಿ ಇಸ್ಕೊಂಡ್ ಬಂದವನೇ ಅಂತ ವಿಚಾರ. ಈ ರೀತಿ ಮಾಡ್ತಾ ಹೋದ್ರೆ ನ್ಯಾಯ ಎಲ್ಲಿ ಸಿಗಬೇಕು? ಅದೇ ಈಗ ಒಂದು ಫೋಟೋ ಹಾಕ್ತೀನಿ ನೋಡಿ. ಇದು ಈಗಲೇ ಈಗ ಜಸ್ಟ್ ನಾನು ಕಮೆಂಟ್ ಮಾಡಿರೋದು. ನಿನ್ನೆ ಅದು ಪವರ್ ಟಿವಿ ಅವ್ರು ನೋಡಿದ್ರಲ್ವ, ಯಾವ ರೀತಿ ಸಂಜೆ ನ್ಯೂಸ್ ಮಾಡಿದರು ಅಂತ. ಕಾಮೆಂಟ್ ಬಾಕ್ಸ್ ಆಫ್ ಮಾಡ್ಕೊಂಡು ನ್ಯೂಸ್ ಮಾಡಿದ್ದಾರೆ. ಅದೊಂದು ಯಾವುದಪ್ಪ ಅಂದರೆ ಕಾಲ್ ರೆಕಾರ್ಡಿಂಗ್ ಹಾಕಿದ್ದಾರೆ. ಕಾಲ್ ರೆಕಾರ್ಡಿಂಗ್ದಲ್ಲಿ ಅವ್ರು ಹೇಳೋದಕ್ಕೂ ಕಾಲ್ ರೆಕಾರ್ಡಿಂಗ್ಗೂ ಸಂಬಂಧನೇ ಇಲ್ಲ. ಅದು 15 ಕೋಟಿ ಡೀಲಿಂಗ್ ಆಗಿದೆ ಅಲ್ವಾ, ಇನ್ನೆಲ್ಲಿ ನ್ಯೂಸ್ ಅಂತ ನಾನು ಕಮೆಂಟ್ ಮಾಡಿದ್ದೆ. ನೀವು ಯಾಕೆ ಇಲ್ಲಿ ಬಂದು ಬೊಗಳ್ತೀರಿ? ನಿಜವಾಗ್ಲೂ ನ್ಯಾಯ ಬೇಕಾಗಿದ್ರೆ ಸರ್ಕಾರವನ್ನು ಕೇಳಿ ಅಂತ. ಅಲ್ರಿ ಮೀಡಿಯಾ, ನಿಮಗೆ ನ್ಯಾಯ ಕೇಳಿದ್ದ ನಾವು ನ್ಯೂಸ್ ಹೇಳಿ ಅಂತ ಅಷ್ಟೇ ಕೇಳಿದ್ದು. ಎಷ್ಟು ದಿನ ಆಯ್ತು ಈ ತರ ಸರ್ಕಾರನ ಕೇಳ್ತಾ ಹೋಗ್ಬೇಕು? ಸರ್ಕಾರ ಸುಮ್ಮನೆ ಕುಂತಿದೆ ಅಲ್ವಾ? ಯಾವ್ದಾದ್ರು ವಿಷಯದಲ್ಲಿ ಒಂದ್ ಸ್ವಲ್ಪ ತಪ್ಪಿದ್ರೆ ಯಾವ ತರ ಅದನ್ನ ಕುತ್ಕೊಂಡು ಓದುತ್ತಾ ಇರ್ತೀರಲ್ವಾ? ಈಗ SIT ಎಷ್ಟು ದಿನ ಆಯ್ತು ಕೋರ್ಟ್ ಆರ್ಡರ್ ಆಗಿ, ಇವರು SIT ರಚನೆ ಮಾಡ್ತಾ ಇಲ್ಲ, ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಂತ ಇದ್ದಾರೆ. ಅದ್ರ ಬಗ್ಗೆ ನೀವು ಹೇಳ್ಬೇಕು, ಜನರಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಅದನ್ನ ಬಿಟ್ಟು ಸರ್ಕಾರನ ಕೇಳಿ ಅಂತಾರೆ. ಈಗ ಲೈವ್ ಅಲ್ಲಿ ನ್ಯೂಸ್ ಕೊಡ್ತಾ ಇದ್ದಾರೆ, ಥೈಲ್ಯಾಂಡ್ಗೆ ಹಾರಿದ ದರ್ಶನ್ ಅವರಂತ. ಅವ್ರು ಥೈಲ್ಯಾಂಡ್ಗೆ ಯಾಕೆ ಹಾರಲಿ, ಹಾಗೆ ಸ್ವಿಮ್ಮಿಂಗ್ ಪೂಲ್ಗೆ ಯಾಕೆ ಹಾರಲಿ? ಅದನ್ನ ತಗೊಂಡು ಏನು ಮಾಡೋದು? ಇಲ್ಲಿ ಸಾವಿರಾರು ಪ್ರಾಣ ಹಾರಿವೆ. ಅವು ಚಿಂತೆ ವಿಚಾರ ಏನೂ ಇಲ್ಲ. ಸಾವಿರಾರು ಪ್ರಾಣ ಹಾರಿದ್ರೆ ಥೈಲ್ಯಾಂಡಿಗೆ ಹಾರಿದ್ದು ಈಗ ಮೇನ್ ಆಗಿತ್ತು ಇವರಿಗೆ. ಇನ್ನೊಂದು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋ, ಅದು ಸೌಜನ್ಯ ಬಗ್ಗೆ ಒಂದು AI ಕ್ರಿಯೇಟ್ ಮಾಡಿ ಮೋಡದಿಂದ ಈ ಕಡೆ ಬಂದು ಇನ್ನು ನನಗೆ ನ್ಯಾಯ ಯಾವಾಗ ಸಿಗೋದು ಅಂತೇಳಿ ಕೇಳಿದ್ದು. ಆಮೇಲೆ ನಂತರ ಇದು ಸಮೀರ್ ಅವ್ರದ್ದು, ಆಮೇಲೆ ಮಹೇಶ್ ತಿಮ್ರೋಡಿ ಅವ್ರದ್ದು, ಆಮೇಲೆ ಗಿರೀಶ್ ಮಠಣ್ಣನ್ ಅವ್ರದ್ದು, ಇವರು 3 ಜನ, ಇನ್ನೊಬ್ರದ್ದು, ಇವರು 3-4 ಜನ ಫೋಟೋ ಇಷ್ಟೇ ಹಾಕಿರೋದು. ವಿಡಿಯೋ ಹೇಗೆ ಓಡ್ತಾ ಇದೆ ಅಲ್ವಾ, ವ್ಯೂಸ್ ಹೇಗೆ ಬರ್ತಾ ಇದೆ, ವಿಡಿಯೋನ ತೆಗೆದು ಹಾಕಿಬಿಟ್ರು. ಆ ವಿಡಿಯೋದಲ್ಲಿ ಯಾವುದೇ ಧರ್ಮಸ್ಥಳದ ಬಗ್ಗೆ ಆಗಲಿ ಏನೂ ಇಲ್ಲವೇ ಇಲ್ಲ. ವಿಡಿಯೋ ಡಿಲೀಟ್ ಅದು. ಅದರಲ್ಲಿ ಅಶ್ಲೀಲ ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾಗಿ ಇರೋದು ಕಂಡು ಬಂತಂತೆ ಅವರಿಗೆ. ಅದೇ ವಿಡಿಯೋ ನೋಡಿ. ಯಾರಿಗೂ ನಾನು ನೆನಪಾಗಲ್ವಾ ಅಣ್ಣ? ನ್ಯಾಯ ಸಿಗತ್ತಾ? ಇದರಲ್ಲಿ ಮಕ್ಕಳಿಗೆ ಅಶ್ಲೀಲ ಪ್ರಚೋದನೆ ಸಿಕ್ತಂತೆ, ಅದಕ್ಕೆ ವಿಡಿಯೋನ ತೆಗೆದು ಹಾಕಿದ್ರಂತೆ. ಈಗ ಲೈವಲ್ಲಿ ಟೈಮ್ TV ಚಲೋ ಇದೆ, ಅದು ನ್ಯೂಸ್ ಇದ್ರ ಬಗ್ಗೆನೇ ನ್ಯೂಸ್ ಹೇಳ್ತಾ ಇದೆ. ಕಾಮೆಂಟ್ ಬಾಕ್ಸ್ನಲ್ಲಿ TV9ನಲ್ಲಿ ಹೋಗಿ ನೋಡಿ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಈಗ ಪೂರ್ತಿಯಾಗಿ ಅವೇ ತುಂಬಿವೆ. ಅದನ್ನು ಕೇಳಿದರೆ ಇಲ್ಲಿ ಯಾಕೆ ಬಂದು ಕಮೆಂಟ್ ನೋಡಿದ್ರಲ್ವ ಯಾವ ಥರ ರಿಪ್ಲೈ ಬಂದಿತ್ತು ಅಂತ. ಅದೇ ಸರ್ಕಾರನ ಕೇಳಬೇಕು. ಸರ್ಕಾರವನ್ನು ಏನು ಕೇಳೋದು? ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಅಂದರೆ ಅದ್ರ ಬಗ್ಗೆ ಧ್ವನಿ ಎತ್ತಬೇಕಾಗಿರೋದು ನೀವೇ ಸರ್ಕಾರನ ಹೋಗಿ ಕೇಳು ಅಂತ ಅಂದರೆ ಕೆಲವೊಂದಿಷ್ಟು ಚಾನಲ್ಗಳಾದರೂ ಹೇಳ್ತಾ ಇವೆ. ಈ ಕೆಟ್ಟ ಕಾಲದಲ್ಲಿ ಒಳ್ಳೆಯವರ ಕಾಲನ್ನು ಎಳೆಯುವವರೇ ಬಹಳಷ್ಟು. ಅದರಿಂದ ಹಲವಾರು ಕೆಲಸವನ್ನು ಮುಗಿಸಿಕೊಂಡು ಇವತ್ತಿನ ಬೆಳವಣಿಗೆ ಏನು, ಇವತ್ತಿನ ಸೌಜನ್ಯ ಕೇಸ್ನಲ್ಲಿ ಇಂಪ್ರೂವ್ಮೆಂಟ್ ಏನಾಗಿದೆ ಎಂದು ಕೆಲಸ ಮುಗಿಸಿ ರಾತ್ರಿ ಬಂದು ಹಲವಾರು ಜನ ಅದರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ.
ಅಂತಹ ಎಲ್ಲರಿಗೂ ಸಹ ಪ್ರತಿಯೊಬ್ಬರೂ ಸಹ ಸಪೋರ್ಟ್ ಮಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ನ್ಯಾಯ ಕೊಡಿಸಲು